ಕನ್ನಡ ಮಾತನಾಡು ಎಂದ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿರುವ ವಿಚಾರ. ಬೆಳಗಾವಿ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಅವರು ಇದಕ್ಕೆ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದಾರೆ. ಪೋಕ್ಸೋ ಪ್ರಕರಣದ ಸತ್ಯಾಂಶದ ಬಗ್ಗೆ ತನಿಖೆಯನ್ನು ಮಾಡ್ತಿದ್ದೇವೆ. ಬಸ್ನಲ್ಲಿದ್ದಂತಹ ಬೇರೆ ಪ್ರಯಾಣಿಕರ ಹೇಳಿಕೆಯನ್ನು ಕೂಡ ನಾವು ಪಡೆಯುತ್ತೇವೆ. ಸುಳ್ಳು ಆರೋಪಗಳ ಕುರಿತು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಲ್ಲೆ ಮಾಡಿದ 4 ಮರಾಠಿ ಪುಂಡರ ಬಂಧನ ಆಗಿದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯ ಪೊಲೀಸ್ ಆಯುಕ್ತರು. ಕೇಸ್ ವಿರುದ್ಧ ಮತ್ತು ಆಪೋಸಿಟ್ ಪಾರ್ಟಿಯಿಂದ ಕೂಡ ಒಂದು ಕಾನೂನು ಕೇಸ್ ಬಂದಿದೆ. ಇದರಲ್ಲಿ ಕಾನೂನು ಕೇಸ್ ಹೇಗೆ ಬಂದಿದೆ ಅಂದರೆ, ಆ ವಿಕ್ಟಿಮ್ ಅವರು ಏನು ಮೈನರ್ ಇದ್ದಾರೆ ಮತ್ತು ಬಸ್ ಕಂಡಕ್ಟರ್ ಅವ್ರ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ರಂತೆ, ಹಾಗೆ ಅಲಿಗೇಷನ್ ಮಾಡಿದ್ದು. ಮತ್ತು ನಿನ್ನೆ ರಾತ್ರಿ ಮಾರಾಳ್ ಪೊಲೀಸ್ ಸ್ಟೇಷನ್ದಲ್ಲಿ ಅರೌಂಡ್ 12 o'clock ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಮತ್ತೆ ವಿ ಆರ್ ಡೂಯಿಂಗ್ ದ ಇನ್ವೆಸ್ಟಿಗೇಷನ್ ಆ್ಯಂಡ್ ವಿ ವಿಲ್ ಸಿ ಇದರಲ್ಲಿ ಏನೇನಿದೆ ಅಂತ, ವಾಟ್ ಇಸ್ ದ ಟ್ರೂತ್. ಇದರಲ್ಲಿ ನಾವು ಎಲ್ಲ ತನಿಖೆ ಮಾಡಬೇಕು. ಏನಾಗಿದೆ, ಸತ್ಯ ಯಾವುದು ಇದೆ, ನಿಜ ಯಾವುದು ಇದೆ, ಅದು ಎಲ್ಲ ನಾವು ತನಿಖಾದಲ್ಲಿ ನಾವು ತಿಳ್ಕೊಂಡು ಆ್ಯಂಡ್ ಅಕಾರ್ಡಿಂಗ್ಲಿ ವಿ ವಿಲ್ ಟೇಕ್ ಆ್ಯಕ್ಷನ್ ಅಕಾರ್ಡಿಂಗ್ ಟು ದ ಲಾ. ಇದರಲ್ಲಿ ಸೆಕ್ಷನ್ 12 ಪ್ರಕಾರ ಅವರು ಕೇಸ್ ಕೊಟ್ಟಿದ್ದಾರೆ. ಸೊ ಏನು ಅವರು ಕೊಟ್ಟಿದ್ದಾರೆ, ಕಾನೂನು ಪ್ರಕಾರ ಏನೇನು ಕೊಟ್ಟಿದ್ದಾರೆ ನಾವು ಆ ಪ್ರಕಾರ ನಾವು ಮಾಡಬೇಕು. ಆದರೆ ತನಿಖಾದಲ್ಲಿ ನಮಗೆ ಕರೆಕ್ಟ್ ಮಾಹಿತಿ ನಮಗೆ ಸಿಗುತ್ತೆ. ಯಾಕಂದರೆ ಆ ಟೈಮ್ದಲ್ಲಿ ಬಸ್ದಲ್ಲಿ ಬೇರೆ ಬೇರೆ ಪ್ಯಾಸೆಂಜರ್ಸ್ ಕೂಡ ಇದ್ದಾರೆ. ಅದಕ್ಕೆ ಅವರು ಎಲ್ಲ ಹೇಳಿಕೆ ನಾವು ತೊಗೊಂಡು ವಿ ವಿಲ್ ಡೂ ಇಟ್ ಆಸ್ ಪರ್ ದ ಲಾ. ವಿ ವಿಲ್ ಬಿ ವೆರಿ ನ್ಯೂಟ್ರಲ್. ಆ ಥರ ಏನೂ ಇಲ್ಲ, ನಾವು ಸುಳ್ಳು ಅಲಿಗೇಷನ್ ಆಗಬೇಕು ಬರಲಿಕ್ಕೆ ವಿ ವಿಲ್ ನಾಟ್ ಅಲೌ ದ್ಯಾಟ್. ವಿ ವಿಲ್ ಇನ್ಶೋರ್ ದ್ಯಾಟ್ ಎವ್ರಿಥಿಂಗ್ ಇಸ್ ಡನ್ ಆಸ್ ಪರ್ ದ ಲಾ.